ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರವೀಂದ್ರ ತಿಮ್ಮವ್ರಿಗೆ. ನಮಸ್ತೆ ಸರ್. ನೀವು ಸಿದ್ಧರ ಬೆಟ್ಟ ಹೋಗಿ ಅಲ್ಲಿ ಒಂದು ಗುಹೆ ಒಳಗಡೆ ಕೂತು ಕೆಲವೊಂದಷ್ಟು ಧ್ಯಾನ ಮಾಡಿದ್ದೀರಾ, ಒಂದಷ್ಟು ಫೋಟೋಸ್ ನನಗೆ ಕಳಿಸಿದ್ರಿ. ಅದು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಯಾವೆಲ್ಲ ಸಾಧನೆ, ಅದು ಏನಕ್ಕೋಸ್ಕರ ಮಾಡಿದ್ದು, ಎಷ್ಟು ದಿನದವರೆಗೂ, ಏನಕ್ಕೆ ಈ ಸಾಧನೆನ ಈಗ ಮಾಡಿದ್ರಿ? ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರು ನಮಸ್ಕಾರ. ಶ್ರೀ ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಶ್ರೀ ಕ್ಷೇತ್ರ ರಕ್ತಚೌಡೇಶ್ವರಿ ದೇವಾಲಯ, ತುಮಕೂರು ಜಿಲ್ಲೆ, ತುಮಕೂರು ತಾಲೂಕು, ಕೊರಟಗೆರೆ ತಾಲೂಕು, ಕೋಳಾಲ ಹೋಬಳಿ, ಕೆಂಗನಪಾಳ್ಯ ಗ್ರಾಮ, ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಮುಂಭಾಗ, ಜಯಮಂಗಲಿ ನದಿಯ ತಟದಲ್ಲಿರ್ತಕ್ಕಂಥ ಶ್ರೀ ಕ್ಷೇತ್ರ. ತಾಯಿ ಅಪ್ಪಣೆ ಅಂತೆ. ಹೋದ ಪೌರ್ಣಮಿಯಂದು ತಾಯಿ ಅಪ್ಪಣೆ ಆಯಿತು, ನೀನು ಮತ್ತೆ ನಿನ್ನ ಹಿಂದೆ ಗುರುಸ್ಥಾನಕ್ಕೆ ಹೋಗಿ ಒಂದು ಅನುಷ್ಠಾನ ಮುಗಿಸ್ಕೊಂಡು ಬಾರಪ್ಪ ಅಂತೇಳಿ, ಅದಕ್ಕಾಗಿ ಹೋಗಿ 8 ದಿನಗಳ ಕಾಲ ಗುಹೆ ಒಳಗಡೆ ಇದ್ದು ಅನುಷ್ಠಾನಗಳನ್ನ ಮುಗಿಸ್ಕೊಂಡು ಬಂದ್ವಿ. ಲೋಕ ಕಲ್ಯಾಣಾರ್ಥವಾಗಿ ಏನು ನಾವು ಕೆಲವೊಂದು ಕಾಲಜ್ಞಾನಗಳನ್ನ ಕೊಡ್ತೀವಿ. ಹಿಂದೆ ಕೊಟ್ಟಂಥ ಕಾಲಜ್ಞಾನ ಆಗಿರ್ಬೋದು, ಇನ್ನು ಮುಂದೆ ಕೊಡುವಂಥ ಕಾಲಜ್ಞಾನಗಳಾಗ್ಬೋದು. ಆ ತಾಯಿ, ಆ ಪರಮಾತ್ಮ, ಆ ಸಾಂಬ ಸಾದ ಶಿವ ಕೊಟ್ಟಂಥ ವರ ಅದು ನನಗೆ. ಸ್ವಪ್ನ ಸಾಮುದ್ರಿಕಾ ಸಿದ್ಧಿ. ಸ್ವಪ್ನ ಸಾಮುದ್ರಿಕಾ ಸಿದ್ಧಿ ಅಂದರೆ ನೀವು ಮಲಗಿದ್ದಾಗ ನಿದ್ರೆಯಲ್ಲಿ ಬರ್ತಕ್ಕಂಥ ಕನಸು. ಇದನ್ನ ಸ್ವಪ್ನ ಸಾಮುದ್ರಿಕಾ ಸಿದ್ಧಿ ಅಂತೀವಿ. ಎಲ್ಲರಿಗೂ ಅನುಭವ ಆಗಿರುತ್ತೆ. ರಾತ್ರಿ ಎಲ್ಲ ಏನೇನೋ ಆಗ್ಬಿಟ್ಟಿರುತ್ತೆ, ಬೆಳಿಗ್ಗೆ ಎದ್ರೆ ಅದು ನೆನಪಿಗೆ ಇರಲ್ಲ, ಮರ್ತೋಗಿರ್ತಾರೆ. ಒಂದು ತಿಂಗಳ ನಂತರ ಯಾವುದಾದ್ರೂ ಜಾಗಕ್ಕೆ ಹೋದ್ರೆ ಅವಾಗ ಅನ್ಸುತ್ತೆ, ಇಲ್ಲಿಗೆ ನಾನು ಯಾವಾಗಲೂ ಬಂದಿದ್ನಲ್ಲ, ಈ ಜಾಗ ನೋಡಿದ್ನಲ್ಲ ನಾನು ಅಂತ. ಆವಾಗ ನೆನಪಾಗುತ್ತೋ ಇದು ನನಗೆ ಕನ್ಸಲ್ಲಿ ಬಂದಿದ್ದು ಅಂತ. ಇದು ನಾವು ಸ್ವಪ್ನ ಸಾಮುದ್ರಿಕಾ ಸಿದ್ಧಿ ಅಂತ ಹೇಳ್ತೀವಿ. ಯಾರಿಗೆ ಯಾರ ರಾಶಿ ಬಲದಲ್ಲಿ, ಕುಂಡಲಿಯಲ್ಲಿ ರಾಹು, ಚಂದ್ರ, ಶುಕ್ರ ಇರ್ತಾರೆ, ಅತಿಯಾಗಿ ಒಟ್ಟಿಗೆ ಇರ್ತಾರೆ, ಅವ್ರಿಗೆ ಅತಿಮಾನುಷ ಶಕ್ತಿ ಅನ್ನೋದು ಬರುತ್ತೆ. ಈ ಥರ ಈ ಮುಂದೆ ಆಗೋ ಫ್ಯೂಚರ್ ಕನ್ಸಲ್ಲಿ ಮುಂಚೆನೆ ಬಂದ್ಬಿಡುತ್ತೆ, ಮುಂದೆ ನೋಡೋ ಶಕ್ತಿ ಇರುತ್ತೆ. ಇದನ್ನ ನಾವು ಸ್ವಪ್ನ ಸಾಮುದ್ರಿಕಾ ಸಿದ್ಧಿ ಅಂತ ಹೇಳ್ತೀವಿ. ಈ ಸ್ವಪ್ನ ಸಾಮುದ್ರಿಕಾ ಸಿದ್ಧಿ ಆದವ್ರಿಗೆ ಮುಂದೆ ನಡೆದು ಇವಾಗ ಗೊತ್ತಾಗುತ್ತೆ. ಇದೇ ರೀತಿಯಾಗಿ ನಾವು ಅದನ್ನ ಮುಂಚೆ ಕೂಡ ಆಗಿತ್ತು, ಮತ್ತೆ ಅದನ್ನ ಅನುಷ್ಠಾನ ಮಾಡಬೇಕಿತ್ತು. ನೀವು ಹೆಂಗೆ ಈ ಫೋನ್ ಅಪ್ಡೇಟ್ ಮಾಡ್ತೀರಾ, ಈಗ 1 ವರ್ಷ 2 ವರ್ಷ ಆದ ನಂತರ ಅಪ್ಡೇಟ್ ಮಾಡ್ತೀರಾ ನೋಡಿ, ಆ ಥರ ನಾವು ಕೆಲವೊಂದು ವಿದ್ಯೆಗಳನ್ನ ಮತ್ತೆ ಮತ್ತೆ ಅವನ್ನ ಅಪ್ಡೇಟ್ ಮಾಡ್ಕೊಂಡು ಅನುಷ್ಠಾನ ಮಾಡ್ತಾ ಇರಬೇಕಾಗತ್ತೆ. ಅದಕ್ಕೋಸ್ಕರ ಹೋಗಿದ್ವು. ಸೊ ಅಲ್ಲಿ ಹೋಗಿ ಬಂದಾದ್ಮೇಲೆ ಏನಾದರೂ ಚೇಂಜಸ್ ಕಾಣಿಸಿದೆಯಾ, ಇಲ್ಲ ಅಲ್ಲಿ ಧ್ಯಾನದಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಏನಾದರೂ ಸೂಚನೆಗಳು ಸಿಕ್ಕಿದೆಯಾ? ತುಂಬ ಸೂಚನೆಗಳು ಸಿಕ್ಕಿದೆ. ರಾಷ್ಟ್ರದ ಬಗ್ಗೆ, ರಾಜ್ಯದ ಬಗ್ಗೆ, ಕೆಲವು ನಾಯಕರುಗಳ ಬಗ್ಗೆ ತುಂಬ ಸೂಚನೆಗಳು ಬಂದಿದೆ. ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸಿದಂತೆ ರಾಷ್ಟ್ರ ರಾಜಕಾರಣದಲ್ಲಿ ತುಂಬ ಬದಲಾವಣೆಗಳಾಗ್ತವೆ. ಆಲ್ರೆಡಿ ರಾಜಕಾರಣದಲ್ಲಿ ಹಿಂದೆ ತಿಳಿಸಿದಂತೆ ಆಗೋಯ್ತು. ಯಾರೂ ಹೇಳಿರಲಿಲ್ಲ, ಅದಾದ ನಂತರ ಎಲ್ಲರೂ ಹೇಳ್ಕೊಂಡ್ರು ನಾನು ಹೇಳಿದೆ ಅಂತ. ಆದರೆ 2023 MLA ಎಲೆಕ್ಷನ್ಗಿಂತ ಮುಂಚೆ ಹೇಳಿದ್ದು ನಾವು ಒಬ್ಬರೇ, ಯಾರು ಬೇಕಾದರೂ ತೆಗೆದು ನೋಡಲಿ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬರ್ತವೆ. ಅಂದೇ ಹೇಳಿದ್ವಿ 2023ರಲ್ಲಿ 2026ಕ್ಕೆ ತುಂಬ ತೊಂದರೆಗಳು ಅನುಭವಿಸ್ಬೇಕಾಗುತ್ತೆ ಜನಗಳು ಅಂತಂತೆ ನಡೀತು. ಈಗ ಕೆಲವೊಂದು ಸೂಚನೆಗಳನ್ನ ಕೊಟ್ಟು ಕಳಿಸಿದ್ದಾರೆ ತಾಯಿ ಪರಮಾತ್ಮ. ಇನ್ನು ಮುಂದಕ್ಕೆ ಅದೇ ನಡೀಲೇಬೇಕು. ಸೊ ಯಾವ ಥರದ್ದೊಂದು ಶಕ್ತಿ ಸಂಪಾದನೆ ಆಗಿದೆ ಅಲ್ಲಿಗೆ ಹೋಗಿ ಅದು ಬಂದಾದ್ಮೇಲೆ? ಸರ್, ನಮ್ಮ ಅಥರ್ವಣ ವೇದದಲ್ಲಿ ಬರ್ತಕ್ಕಂಥ ಶಾಂತಿ ಕರ್ಮ, ವಿದ್ವೇಷಣ ಕರ್ಮ, ಆಕರ್ಷಣ ಕರ್ಮ, ಉಚ್ಚಾಟನ ಕರ್ಮ, ಮಾರಣ ಕರ್ಮ, ಇಷ್ಟೂ ಕರ್ಮಗಳನ್ನ ಅನುಷ್ಠಾನ ಮಾಡ್ಕೊಂಡು ಬಂದಿದ್ವಿ. ಮತ್ತೆ
ಸಿದ್ಧಿ ತಗೊಂಡು ಹ್ಮ್. ಯಾವ ಕಾರ್ಯನ ಬೇಕಾದರೂ ಮಾಡೋ ಅಂಥ ಶಕ್ತಿ ನಮಗಿದೆ. ಹ್ಮ್. ಅಲ್ಲಿ 8 ದಿನ ನೀವು ಆ ಗುಹೆ ಒಳಗಡೆ ಇದ್ದಿದ್ದ, ಅಲ್ಲಿ ಯಾವ ಥರ ಪದ್ಧತಿ, ನೀವು ಅನ್ನ ಆಹಾರ ಯಾವ ಥರ? ಒಂದೊಂದು ದಿವಸ ಒಂದೊಂದು ಜಾಗದಲ್ಲಿ ಇರ್ತೀವಿ. ಹ್ಮ್. 2 ದಿನಗಳು ಮಾತ್ರ ನಮ್ಮ ಸಿದ್ರ ಬೆಟ್ಟದ ರುದ್ರನ್ ಚಾವಡಿನಲ್ಲಿದ್ವಿ. ಹ್ಮ್. ಇನ್ನು ಮಿಕ್ಕಿದ ಸಮಯದಲ್ಲಿ ಹೊರಗಡೆ 2 ದಿನ ಸ್ಮಶಾನದಲ್ಲಿ ಇರಬೇಕಾಗುತ್ತೆ, 2 ದಿನ ನದಿ ತಡದಲ್ಲಿ ಇರಬೇಕಾಗುತ್ತೆ, 2 ದಿನ ಗುಟ್ಟ ಬೆಟ್ಟದಲ್ಲಿ ಇರಬೇಕಾಗುತ್ತೆ. ಇದು ಹೊರಭಾಗದಲ್ಲಿದ್ದು ನಮಗೆ ಬೇಕಾದಂಥ ಶಕ್ತಿಗಳನ್ನ ಆಹ್ವಾನ ಮಾಡ್ಕೊಂಡು ಬರಬೇಕು. ಅದನ್ನು ಆಹ್ವಾನ ಮಾಡ್ಕೊಂಡು ಬಂದಿದ್ದೀವಿ. ಸೊ ಏನು ಡಿಸ್ಟರ್ಬ್ ಆಗಿಲ್ವಾ ನಿಮ್ಗಲ್ಲಿ? ಯಾವ ತುಂಬ ದುಷ್ಟಶಕ್ತಿಗಳು ತುಂಬ ಡಿಸ್ಟರ್ಬ್ ಮಾಡ್ತವೆ. ಜನಗಳಿಗೆ ಗೊತ್ತಿಲ್ಲ. ಈ ಚಿತ್ರರಂಗದಲ್ಲಿ ಕೆಲವೊಂದು ಹಳೆ ಪಿಕ್ಚರ್ಗಳಲ್ಲಿ ಋಷಿಮುನಿಗಳು ತಪಸ್ಸು ಕೂತಾಗ ರಂಬೆ, ಊರ್ವಶಿ, ಮೇನಕೆರೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾರೆ. ಹೌದು. ಅದು ಸುಮ್ಮನೆ ಅಲ್ಲ, ಎಲ್ಲ ವಿಚಾರದಲ್ಲೂ ಸತ್ಯ ಅದು. ನಾವುಗಳು ಕೂಡ ಅನುಷ್ಠಾನ ಕೂತಂಥ ಸಮಯದಲ್ಲಿ ತುಂಬ ಡಿಸ್ಟರ್ಬ್ಗಳಾಗ್ತವೆ. ತುಂಬ ವಿಚಾರಗಳು ನಮ್ಮ ಸುತ್ತ, ಈಗ ನನ್ನ ಸುತ್ತನೇ ಬೆಂಕಿ ಬಿದ್ದೋಯ್ತು, ಕಾಡ್ಗಿ ಚತ್ಕೊಂಡಿದೆ ಅನ್ನೋ ಥರ ಭಾಸವಾಗುತ್ತೆ. ನಿಮ್ಗೆ ಆ ಫೀಲಿಂಗ್ ಬರ್ತಾ ಇರುತ್ತೆ, ಅದರ ಹೊರಗಡೆ ಏನೂ ಇರಲ್ಲ. ನೀವು ಕಣ್ಣು ಮುಚ್ಚಿರ್ತೀರಾ, ಧ್ಯಾನದಲ್ಲಿ ಇರ್ತೀರಾ, ಬಟ್ ನಿಮ್ಮ ಸುತ್ತ ಏನೋ ನಡೀತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಈಗೇನೋ ಒಂದು ಸರ್ಪ ಬಂದಿದೆ, ನನ್ನ ಕಾಲ ಹತ್ರ ಕೂತಿದೆ, ಈಗ ಇನ್ನೇನು ಅದು ನಮಗೆ ಕುಕ್ಕುತ್ತೆ ಅನ್ನಿಸ್ತಾ ಇರುತ್ತೆ. ಸೊ ಆ ಥರ ಎಲ್ಲ ಬರ್ತದೆ ನಿಮಗೆ? ಆ ಥರದವೆಲ್ಲ ಎದುರಿಸ್ತವೆ. ಕಣ್ಣು ಬಿಟ್ರೆ ಅಲ್ಲಿ ಮುಗೀತು, ಕಣ್ಣು ಬಿಟ್ರೆ ಅದು ಮುಗೀತಾ ಕೆಲಸ ಅಂತ. ಮತ್ತೆ ದಿನ ಕಾಯ್ದು ಅನುಷ್ಠಾನ ಮಾಡಬೇಕು. ಸೊ ಇದು ಯಾವ ದಿನಗಳಲ್ಲಿ ಶುರು ಮಾಡಿದ್ರೆ ಒಳ್ಳೆಯದು? ನೀವು ಮಾಡೋದು ಯಾವ ಥರ? ನಾವು ಕೆಲವೊಂದು ನಕ್ಷತ್ರಗಳನ್ನ ನೋಡ್ತೀವಿ. ಪುಷ್ಯ ನಕ್ಷತ್ರ, ರೇವತಿ ನಕ್ಷತ್ರ, ಅನುರಾಧ ನಕ್ಷತ್ರಗಳನ್ನ ನೋಡಿ ಸ್ಟಾರ್ಟ್ ಮಾಡ್ತೀವಿ. ಹೆಚ್ಚು ಪುಷ್ಯ ನಕ್ಷತ್ರದಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಬಿಟ್ಟಂಥ ಸಮಯದಲ್ಲಿ ನವಮಿ, ಅಷ್ಟಮಿ, ಸಪ್ತಮಿ ಆ ದಿನದಲ್ಲಿ ಮಾಡ್ತೀವಿ. ಅದ್ರ ಜೊತೆಗೆ ತಾರೆಗಳನ್ನ ನೋಡಬೇಕು. ಸಿದ್ಧಿ ತಾರೆ, ಸಾಧನ ತಾರೆ, ತಾರೆಗಳನ್ನ ನೋಡಿಕೊಂಡು ಮಾಡಬೇಕಾಗತ್ತೆ. ಸೊ ಇದು ರಾತ್ರಿ ಸಮಯಗಳಲ್ಲಿ ಮಾಡೋದಾ ಇಲ್ಲ ಡೇ ಮಾತ್ರನಾ? ನಮಗೆ ಹಗಲು ರಾತ್ರಿ ಅನ್ನೋದೇ ಇರಲ್ಲ. ಯಾವುದೇ ಒಬ್ಬ ಸಾಧಕನಿಗೆ ಹಗಲು ರಾತ್ರಿ ಅನ್ನೋದೇ ಇರಲ್ಲ. ಮಾರಣ ಕರ್ಮಕ್ಕೆ ಮಾತ್ರ ಭೈರವಿ, ಅವಳೇ ಅಧಿದೇವತೆ ಮಾರಣ ಕರ್ಮ ಮಾಡಲಿಕ್ಕೆ. ಅದೊಂದನ್ನು ಮಾತ್ರ ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತೀರಿ? ಯಾವ ಥರ? ಹೆಣನ ತಗೊಂಡೋಗಿ ಊತು ಅಲ್ಲಿ ಸುಟ್ಟು ಉಳಿದಂಥ ಸೌದೆನ ತಂದು ಬೆಂಕಿ ಹಾಕಬೇಕು, ಹೋಮಕುಂಡ ಮಾಡಬೇಕು. ಆ ಸೌದೆನಲ್ಲಿ ಆ ಸ್ಮಶಾನದಲ್ಲಿ ಹೆಣಗೋಸ್ಕರ ಇಟ್ಟಂಥ ಎಡೆಯ ಪಾತ್ರೆನ ತಂದು ಅಡುಗೆ ಮಾಡಬೇಕು. ಅದರಲ್ಲಿ ಓಕೆ. ತುಂಬ ಘೋರವಾದಂಥ ಕಠಿಣ ವಿದ್ಯೆಗಳಿವು. ಸ್ವಲ್ಪ ಕಣ್ಣು ಮುಚ್ಚಿ ಯಾಮಾರಿದ್ರು ಕೂಡ ಸಾಧಕನ ಜೀವ ಹೋಗುತ್ತೆ. ಅಂದ್ರೆ ಅಲ್ಲಿ ಯಾವ್ದಾದ್ರು ಬೇರೆ ಶಕ್ತಿಗಳು ಬಂದು ಅವನಿಗೆ ತೊಂದರೆ ಸಾಧ್ಯ ಇಲ್ಲ, ಭಯ ಅವನೇ ಪಡ್ತಾನ. ಆ ಥರ ದಿಗ್ಬಂಧನ ಹಾಕೊಂಡಿರ್ಬೇಕು. ಯಾವುದೇ ಒಬ್ಬ ಸಾಧಕ ಆಗಲಿ ತಾನು ಕೂರ ಜಾಗಕ್ಕೆ ಯಾವ್ದಾದ್ರು ಮಂತ್ರ ಸಾಧನೆ ಮಾಡಕ್ಕೆ ನದಿಗಿಳಿದಂಥ ಸಮಯದಲ್ಲಾಗ್ಲಿ ದಿಗ್ಬಂಧನ ಹಾಕ್ಕೋಬೇಕು. ಯಾವ್ದಾದ್ರು ಸಾಧನೆ ಮಾಡಕ್ಕೆ ಸ್ಮಶಾನಕ್ಕೆ ಹೋದಂಥ ಸಮಯದಲ್ಲಾಗ್ಲಿ ದಿಗ್ಬಂಧನ ಹಾಕ್ಕೊಬೇಕು. ದಿಗ್ಬಂಧನ ಮಂತ್ರಗಳಿದಾವೆ ಕೆಲವೊಂದು. ತಿಳಿಸ್ಬೋದಾ? ಅವು ಅರ್ಧ ಮಾತ್ರ ಹೇಳ್ತೀನಿ, ಪೂರ್ತಿ ಹೇಳಲ್ಲ. ಓಂ 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 ಪೂರ್ವ ಪ್ರಥಮನಾಥೈಷ ಆಗ್ನೇಯಂ ತ್ರಿಪುರಾಂತಕ ದಕ್ಷಿಣೇ ಕಾಲ್ನಾಶಾಯ ನೈಋತ್ಯಂ ಸರ್ಪಭೂಷಣಂ ಪಶ್ಚಿಮೇ ವಾಮದೇವತ್ವ ವಾಯು ವ್ಯಾಂಕಾಮ ಸಮರ ಉತ್ತರೇ ಚ ವಿರೂಪಾಕ್ಷೇಶ್ವರ. ಸೊ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ? ಅದಿನ್ನೂ ಕಂಟಿನ್ಯೂ ಆಗುತ್ತೆ. ಅಷ್ಟು ದಿಕ್ಕುಗಳನ್ನು ದಿಗ್ಬಂಧನ ಹಾಕೊಂಡು ನಾವು ಮಧ್ಯದಲ್ಲಿ ಕೂರಬೇಕು. ಸೊ ಆಗ ನೀವೇನು ಕರಿತೀರ ಆ ಶಕ್ತಿಗಳಲ್ಲಿ ಸಪೋರ್ಟಿಗೆ ನಿಂತ್ಕೊಂತಾವ? ಶಕ್ತಿಗಳು ನಮ್ಮ ಸುತ್ತ ಇರುತ್ತೆ. ಯಾವುದೇ ದುಷ್ಟ ಶಕ್ತಿಗಳನ್ನ ನಮ್ಮ ಈ ವ್ರತನ ವಿಘ್ನ ಮಾಡಕ್ ಬರೋಕ್ಕಾಗೋದಿಲ್ಲ. ಇಲ್ಲಿ ಸೇಫ್ ಆಗಿ ನೀವಾಗ ಮಾಡ್ಬೋದು. ಖಂಡಿತ ಇದು ಸಾಧನೆ. ಹೌದು. ಸೊ ಇಲ್ಲಾಂದ್ರೆ ತೊಂದರೆ ಆಗುತ್ತೆ. ಖಂಡಿತ ತೊಂದರೆ ಆಗುತ್ತೆ. ಎಷ್ಟೋ ಜನ ಅರ್ಧಕ್ಕೆ ಮಂತ್ರ ಪಠಣ ಮಾಡೋಕ್ಕೆ ನದಿ ನೀರಲ್ಲಿ ಇಲ್ಲಿವರೆಗೂ ಮುಳುಗಿ ಕೂತಿದ್ದು ಅರ್ಧಕ್ಕೆ ಎದ್ದು ಓಡ್ ಬಂದಿರೋರು ಎಷ್ಟೋ ಜನ ಇದ್ದಾರೆ. ಅಂದ್ರೆ ಅಲ್ಲಿ ಕೂಡ ಬಂದು ಏನೋ ತೊಂದರೆ ಕೊಡುತ್ತೆ? ಖಂಡಿತ ತೊಂದರೆ ಕೊಡುತ್ತೆ, ಕೊಟ್ಟೇ ಕೊಡುತ್ತೆ. ಸೊ ಈ ದಿಗ್ಬಂಧನ ಮಂತ್ರ ಗೊತ್ತಿಲ್ಲದೆ ಇರೋರು ಸಾಧನೆ ಮಾಡೋಕ್ಕಾಗೋದೇ ಇಲ್ಲ. ಸುಮ್ಮನೆ ಈಗ ಎಲ್ಲರೂ ಮಾಡ್ತಾ ಇದ್ದಾರೆ ಸರ್. ನದಿ ಕರ್ಕೊಂಡು ಹೋಗೋದು, 3 ಸರಿ ನದಿಲಿ ಮುಳುಗಿಸೋದು, ಒಂದು ಸಾರ ಕುತ್ತೆಗೆ ಹಾಕೋದು, ನಿಂಗೆ ಮಂತ್ರ ಸಿದ್ಧಿ ಮಾಡಿಸಿದ್ದೀನಿ ಹೋಗು ಅಂತ ಕಳಿಸ್ತಾರೆ. ಹೆಂಗ್ ಸಾಧ್ಯ? ದಿಗ್ಬಂಧನ ಹಾಕೊಂಡು ನದಿಲಿ ಕೂತ್ಕೊಂಡು ಅನುಷ್ಠಾನ ಮಾಡದೆ 108 1008 ಮಂತ್ರಗಳನ್ನ ಅನುಷ್ಠಾನ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಆ ಶಕ್ತಿ ನಮ್ಗೆ ಒಲಿಯಕ್ಕೆ ಸಾಧ್ಯ. ಒಂದು ಮಂತ್ರ ಏನು ಕೊಟ್ಟಿರ್ತಾರೆ ಗುರುಗಳು, ಆ ಮಂತ್ರನ 1008. ಹೌದು. ಅದು ಸ್ಪೆಷಲ್ ದಿನದಲ್ಲೇ ಮಾಡಬೇಕು. ಕೆಲವೊಂದು ಸಂಖ್ಯೆ ಮರದ ಕೆಳಗೆ ಶನಿವಾರ ದಿವಸ ಬೆಳಗಿನ 3 ಜಾವದಲ್ಲಿ, ಒಂದು ರಾತ್ರಿಗೆ 4 ಜಾವ. ಈಗ ನೋರಿಗೆ ಗೊತ್ತೇ ಇಲ್ಲ, ಒಂದು ರಾತ್ರಿನಲ್ಲಿ 4 ಜಾವ. ಅದು ಪ್ರಥಮ, ದ್ವಿತೀಯ, ತೃತೀಯ, 4ನೇ ಜಾವ. ಕೋಳಿ ಕೂಗುತ್ತಲ್ಲ ಲಾಸ್ಟು, ಅದು 4ನೇ ಜಾವ. ನಾಯಿ ಬಗ್ಳೋದು 3ನೇ ಜಾವ. ಗೂಬೆ ಕೂಗೋದು 2ನೇ ಜಾವ.
ಸೊ ಈ ಥರ ಇದೆ. ಆ ಜಾವದಲ್ಲಿ ಸಂಪಿಗೆ ಮರದ ಬುಡದಲ್ಲಿ ಕೂತು ಅನುಷ್ಠಾನ ಮಾಡೋದೇ ಬೇರೆ ಇದೆ. ಬಿಲ್ಪತ್ರೆ ಮರದ ಕೆಳಭಾಗದಲ್ಲಿ ಕೂತು ಅನುಷ್ಠಾನ ಮಾಡೋದೇ ಬೇರೆ ಇದೆ. ನಾವ್ ಏನ್ಕೂ ಬೇಡ ಏನ್ಕೂ ಬರಲ್ಲ ಅನ್ಕೊಂತೀವಿ, ನೇರಳೆ ಮರದಡೆ ಕೂತ್ಕೊಂಡು ಅನುಷ್ಠಾನ ಮಾಡೋದೇ ಬೇರೆ ಇದೆ. ಸೊ ಎಲ್ಲ ಮರ ಒಂದೊಂದು ವಿಶೇಷ ಮರ ಇದೆ. ಖಂಡಿತ ಅದನ್ನ ಕೂತು ಅನುಷ್ಠಾನ ಮಾಡಬೇಕು. ಅಂತೆ ಅದಕ್ಕೆ ಬೇಕಾದಂಥ ದಿಗ್ಬಂಧನ ಮಂತ್ರಗಳನ್ನ ಹಾಕ್ಕೊಂಡು ಕೂತ್ಕೊಂಡು ಮಂತ್ರ ಅನುಷ್ಠಾನ ಮಾಡಿದ್ರೆ ಎಲ್ಲ ದೈವಿ ಶಕ್ತಿಗಳು ಒಲಿತವೆ. ಕೆಲವು ಜನಗಳು ಹೇಳ್ತಾರೆ, ನೆನ್ನೆವರೆಗೂ ಇಲ್ಲೇ ಓಡಾಡ್ಕೊಂಡು ಆಟೋ ಓಡಿಸ್ಕೊಂಡಿದ್ದೇವೆ ನಾವು, ಇವತ್ತಲ್ಲೇ ಪೂಜಾರಿ ಆಗ್ಬಿಟ್ಟವನೇ ಅಂತಾರೆ. ಹೌದು. ಹೌದಲ್ವಾ? ನೆನ್ನೆವರೆಗೂ ಈ ಅಮ್ಮ ಏನು ಗೊತ್ತಿಲ್ಲ ಕಣೋ, ಕಳೆ ಕೀಳ್ತಾ ಇದ್ಲು, ತೋಟಕ್ಕೆ ಹೋಗ್ತಾ ಇದ್ಲಿ, ಇವತ್ತಲ್ಲೇ ದೇವ್ರು ಬರುತ್ತಂತ ಅವಳ ಮೇಲೆ ಅವಳೇನೋ ಪೂಜೆ ಮಾಡ್ತಾಳಂತೆ, ಸುಮ್ಮನೆ ಇನ್ಮೇಲೆ ಎತ್ಕೊಟ್ಬಿಟ್ರೆ ಅವಳಿಗೆ ವಾಸಿ ಆಗೋಯ್ತಂತೆ ಅಂತಾರೆ. ಸಡನ್ ಚೇಂಜಸ್ ಆಗ್ತಾ ಇದೆ. ಅದು ಕೆಲವೊಂದು ಅವರ ರಾಶಿ ಬಲದಲ್ಲಿ ಒಲ್ದಿರುತ್ತೆ. ಆ ಸಮಯ ಬಂದು ಅವ್ರು ಅದನ್ನ ಅನುಷ್ಠಾನ ಮಾಡಿದಾಗ ಓಪನ್ ಆಗ್ತವೆ, ಆಕ್ಟಿವ್ ಆಗ್ತವೆ. ಸೊ ಇದೊಂದು ಸಿದ್ಧರ ಬೆಟ್ಟದಲ್ಲಿ ನೀವು ಮಾಡಿರೋ ಸಾಧನೆ ಹೌದು. ತೋರಿಸ್ತೀನಿ. ಈಗ ಅಪ್ಪಣೆ ಆಗಿದೆ. ಅಪ್ಪಣೆಯಂತೆ ನನ್ನ ವಿದ್ಯೆನ 330 ಜನಕ್ಕೆ ಮಾತ್ರ ಕಲಿಸ್ತೀನಿ. ಸೊ ಅದರಲ್ಲಿ ಲಿಮಿಟ್ 333 ಜನಕ್ಕೆ ಮಾತ್ರ, ಗಂಡು ಹೆಣ್ಣು ಭೇದವಿಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ಬಳಸೋರಿಗೆ ಮಾತ್ರ ಕೆಲವೊಂದು ವಿದ್ಯೆನ ಕಲಿಸ್ಕೊಡ್ತೀನಿ. ಅಷ್ಟು ಜನಕ್ಕೆ ಮಾತ್ರ ಕಲ್ಸಕ್ಕೆ ಅಪ್ಪಣೆ ಸಿಕ್ಕಿದೆ. ಹೌದು. ಎಲ್ಲ ವಿದ್ಯೆಗಳು ನಿಮ್ಮ ಹತ್ರ ತುಂಬ ವಿದ್ಯೆಗಳಿದಾವಲ್ಲ. ನಾನು ಹಿಂದೆ ವಿಡಿಯೋದಲ್ಲೆಲ್ಲ ತಿಳಿಸಿದ್ದೀನಿ ಅರವಿಂದ್ ಸರ್. ಬೆರಕೆ ಸೊಪ್ಪಿನ ಸಾರು ಚಂದ, ಬೆರಕೆ ವಿದ್ಯೆ ಅದಕ್ಕಿಂತ ಚಂದ. ಅದೇ ರೀತಿಯಾಗಿ 16 ಥರ ವಿದ್ಯೆ ಐತೆ. ನಾನು ಹೇಳ್ದನಲ್ಲ, ಅಥರ್ವಣ ವೇದದಲ್ಲಿ ಬರ್ತಕ್ಕಂಥ 6 ಅಧ್ಯಾಯ 6 ಪ್ರಯೋಗಗಳನ್ನ ತಿಳ್ಕೊಂಡಿದ್ದೀವಿ. ಆದರೆ ಒಳ್ಳೇದನ್ನು ಮಾತ್ರ ಬಳಸ್ತೀವಿ. ಲೋಕ ಕಲ್ಯಾಣಕ್ಕೆ ಏನು ಬೇಕು, ನಮ್ಮ ಜನಗಳಿಗೆ ಏನು ಬೇಕು, ಒಳ್ಳೇದು ಮಾಡ್ಲಿಕ್ಕೆ ಏನು ಬೇಕೋ ಅಷ್ಟು ಮಾತ್ರ ಬಳಸ್ತೀವಿ. ಒಂದೊಂದು ತರಗತಿಯಂತೆ 50 ಜನಕ್ಕೆ ಒಂದೊಂದು ತರಗತಿಯಂತೆ ಒಂದು 6 ತರಗತಿಗಳನ್ನ ಮಾಡ್ತೀನಿ. ಇದು ಯಾವಾಗನಿಂದ ಶುರು ಮಾಡುವುದು? ಬರೋ ಪೌರ್ಣಮಿ, ಗುರು ಪೌರ್ಣಮಿಯಿಂದ ಪ್ರಾರಂಭ ಮಾಡ್ತೀನಿ. ಓಕೆ. ಗುರು ಪೌರ್ಣಮಿ ಇದೆಯಲ್ಲ, ನೆಕ್ಸ್ಟ್ ಬರೋ ಪೌರ್ಣಮಿ, ಆ ಗುರು ಪೌರ್ಣಮಿಯಿಂದ ಪ್ರಾರಂಭ ಮಾಡ್ತೀನಿ. ಸೊ ಅದಾದಮೇಲೆ ನೀವು ನಿಮ್ಮಲ್ಲಿ ಹೋಮ ಮಾಡ್ತಾ ಇದ್ದೀರಾ. ಸೊ ಈ ಹೋಮದ ಬಗ್ಗೆ ಇದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀರಾ ಕಂಪ್ಲೀಟ್? ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳೋಣ. ಓಕೆ. ಸೊ ವೀಕ್ಷಕರು, ಇದೊಂದಷ್ಟು ಅವರು ಅನುಷ್ಠಾನಕ್ಕೆ ಕೂತಿದ್ರು ಸಿದ್ಧರ ಬೆಟ್ಟದಲ್ಲಿ. ಒಂದು ಫೋಟೋ ತೋರಿಸಿರ್ತೀನಿ ನಾನು. ಸೊ ಅಲ್ಲಿ ಏನೆಲ್ಲ ಸಾಧನೆ ಆಯಿತು, ಯಾವೆಲ್ಲ ಒಂದಷ್ಟು ವಿಚಾರಗಳು ಅವ್ರ ಗಮನಕ್ಕೆ ಬಂದೈತೆ, ಮತ್ತು ಏನು ಅವರಲ್ಲಿ ಸಿದ್ಧಿ ಸಾಧನೆಗಳಾಗೈತೆ ಅದರದ್ದೊಂದು ಇಷ್ಟು ವಿಚಾರ ಈ ವಿಡಿಯೋದಲ್ಲಿ ಮಾತಾಡಿದ್ದೀವಿ. ಸೊ ನೆಕ್ಸ್ಟು ಈ ದೇವಸ್ಥಾನದಲ್ಲಿ ಒಂದು ಹೋಮದ್ದು ಮಾಡ್ತಾ ಇದ್ದಾರೆ. ಆ ಹೋಮದ್ದು ಸ್ಪೆಷಲ್ ಏನು, ಯಾವೆಲ್ಲ ಒಂದಷ್ಟು ಸಮಸ್ಯೆಗಳಿಗೆ ಅಲ್ಲಿ ಪರಿಹಾರಗಳು ಸಿಗ್ತವೆ. ಸೊ ಅದ್ರ ಬಗ್ಗೆ ವಿಚಾರ ಮಾತಾಡ್ತೀವಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.